ಎರಡನೇದು, ನಾವು ಯಾವಾಗ್ಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ 84ನೇ ಇಸ್ವಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ನಮ್ಮ ಆಂತರಿಕ ವಿಷಯ. ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ, ಹೌದು ಕಾಶ್ಮೀರ್ ಇಸ್ ಅನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ. ಆದ್ರೆ ಇವತ್ತು ಅಮೆರಿಕ ಮಧ್ಯವಸ್ಥಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ಥಿಕೆ ವಹಿಸ್ತೀವಿ ಅಂತ ಹೇಳಿದ್ಮೇಲೆ ಹಾಗಾದ್ರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂತ ನಿಲುವು ಏನಾಯ್ತು ಅಲ್ಲಿಗೆ? ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನ ಅಥವಾ ಅಂತಾರಾಷ್ಟ್ರೀಯ ವಿಷಯನ? ಈಗ ನಾವೇ ಎಲ್ಲೋ ಒಂದು ಕಡೆ ಇದನ್ನ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದ್ದೇವೆ, ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಕಾಶ್ಮೀರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಎಲ್ಲಿ ಬೇಕಾದ್ರೂ ಚರ್ಚೆ ಆಗ್ಬಹುದು, ಯಾರು ಬೇಕಾದ್ರೂ ಮಾತಾಡ್ಬೋದು, ಅವರೆಲ್ಲ ನಮ್ಗೆ ಉಪದೇಶ ಕೊಡಬಹುದು ಅನ್ನುವಂತಹದ್ದು. ಆದ್ರೆ ಇದರಿಂದ ನಮಗೆ ನಷ್ಟನೇ ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ಈ ಕದನ ಆರಂಭ ಮಾಡುವಾಗ ಶಾಶ್ವತವಾದಂತಹ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಯುದ್ಧ ಆರಂಭ ಮಾಡಿದ್ದೇವೆ. ಮಾಡಿ ಈಗ ಕದನ ವಿರಾಮ ಮಾಡುವಾಗ ಆ ಗುರಿ ಈಡೇರಿದೆಯಾ ಅನ್ನುವಂತ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ನನ್ಗನ್ಸುತ್ತೆ.